ನಾಲ್ಕು ನಿಗಮದ ಸಾರಿಗೆ ನೌಕರರಿಗೆ ನಮಸ್ತೆ. ನಾನು ನಿನ್ನೆ ಒಂದು ವಿಡಿಯೋ ನೋಡಿದೆ. ಜಂಟಿ ಸಮಿತಿಯ ಒಳ ಒಪ್ಪಂದದ ಆಡಿಯೋ ಮತ್ತು ವಿಡಿಯೋ, ಅದರ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಣ ಕೊಡ್ತೀನಿ. ಶ್ರೀ ದೇವರಾಜ ಅರಸು ಜಂಟಿ ಸಮಿತಿಯ ರಾಜ್ಯ ಸಂಚಾಲಕರು ಅವರು ಆ ವಿಡಿಯೋದಲ್ಲಿ ಮಾತನಾಡಿದರು. ಈ ಒಳ ಒಪ್ಪಂದದ ಬಗ್ಗೆ ಕೆಲವು ಅನಿಸಿಕೆಗಳನ್ನು ಅವರು ಸತ್ಯತೆಯನ್ನು ತೆರೆದಿಟ್ಟಿದ್ದಾರೆ. ಏನಪ್ಪ ಅಂದರೆ 1/4/25 ದಿನಾಂಕದಿಂದ ಅಗ್ರಿಮೆಂಟ್ ಮಾಡ್ತೀವಿ ಅಂತೇಳಿ ಸರ್ಕಾರದವರು ಒಂದು ಆದೇಶನ ಹೊರಡಿಸಿದ್ದಾರೆ. ಮತ್ತು ಈ ಹಿಂದಿನ ಹಿಂಬಾಕಿಯ ಅರ್ಯಸನ್ನು 38 ತಿಂಗಳದ್ದು ಕೊಡಬೇಕಿತ್ತು. ಅದರಲ್ಲಿ 26 ತಿಂಗಳದ್ದು ಆದೇಶ ಬಂದಿದೆ. 26 ತಿಂಗಳಲ್ಲಿ 450 ಕೋಟಿಯನ್ನು ಕೊಟ್ಟು ಒಂದು ಕಂತನ್ನು ಎಲ್ಲ ನೌಕರರ ಖಾತೆಗೆ ಹಾಕಿದ್ದಾರೆ. ಇದಕ್ಕೆ ಕಾರಣಕರ್ತರು ಜಂಟಿ ಸಮಿತಿಯ ನಾಯಕರುಗಳು. ಅದರಲ್ಲಿ ಮೇನ್ ಕಾರಣ ಅರಿಯಸ್ ಕಡಿಮೆ ಆಗೋದಕ್ಕೆ ವಿಜಯ್ ಭಾಸ್ಕರ್ ಮತ್ತು ನಾಗರಾಜ್ ಮಂಜುನಾಥ್ ಅಂತ CITU ಮಂಜುನಾಥ್ ಇವರು ಮಿನಿಸ್ಟರ್ ಹತ್ರನೇ ಹೇಳ್ತಾರಂತೆ, ಅರಿಯಸ್ನ ಬಿಟ್ಕೊಟ್ಬಿಡ್ತೀವಿ, ನಮಗೆ ಅಗ್ರಿಮೆಂಟ್ ಮಾಡಿಕೊಡಿ ಅಂತ. ಯಾರು ಅರಿಯಸ್ನ ಬಿಟ್ಕೊಟ್ರಿ ಮಿಸ್ಟರ್ ಮಂಜುನಾಥ್ ಅವರೇ? ನಿಮ್ದು ಅಷ್ಟೇ ಬಿಟ್ಕೊಟ್ರೆ ಅಥವಾ ಎಲ್ಲ ಎಂಪ್ಲಾಯೀಸ್ದನ್ನು ಬಿಟ್ಕೊಟ್ರ? ಎಲ್ಲ ಎಂಪ್ಲಾಯೀಸ್ದನ್ನು ಬಿಟ್ಕೊಡೋದಕ್ಕೆ ಯಾರನ್ನು ಕೇಳಿ ಬಿಟ್ಕೊಟ್ರಿ? ಯಾರು ಬಂದು ನಿಮಗೆ ಹೇಳಿದರು ನಮ್ಮ ಅರಿಯಸ್ನ ಬಿಟ್ಕೊಟ್ಬಿಡ್ತೀವಿ, ಅಗ್ರಿಮೆಂಟ್ ಮಾಡಿಸ್ಕೊಡಿ ಅಂತ? ಈ ವಿಷಯನ ಯಾರ ತಗಾದರೂ ಚರ್ಚೆ ಮಾಡಿದ್ರ? ಸರ್ವ ನೌಕರರ ಹತ್ರ ನೀವೇನಾದರೂ ಕೇಳಿದ್ರ? ಯಾಕೆ ಬಿಟ್ಕೊಡ್ತೀವಿ ಅಂತ ಹೇಳಿದ್ರಿ? ಈ ಒಳ ಒಪ್ಪಂದದ ನಾಯಕತ್ವ ಮಾಡೋದಕ್ಕೆ ನೀವೇ ಬೇಕಾ? ಯಾಕ್ರಿ ನೌಕರರ ಹೊಟ್ಟೆ ಮೇಲೆ ಹೊಡಿತೀರಾ? ಇಂಥ ನಾಯಕತ್ವವನ್ನು ಯಾಕೆ ಮಾಡ್ತೀರಾ ನೀವು? ನೇರವಾಗಿ ಸತ್ಯವಾಗಿ ಕೊಡಿಸೋದಾದರೆ ನಾಯಕತ್ವ ಮಾಡಿ. ಒಳ ಒಪ್ಪಂದ ಮಾಡ್ಕೊಂಡು ನಿಮ್ಮ ನಾಯಕತ್ವ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಅಗ್ರಿಮೆಂಟನ್ನು ಮಾಡ್ಸಕ್ಕೆ ಹೋಗಬೇಡಿ ದಯವಿಟ್ಟು. ವಿಜಯ್ ಕುಮಾರ್ ಅವರೇ, ವಿಜಯ್ ಭಾಸ್ಕರ್ ಅವರೇ, ಒಬ್ಬ ಚಾಲಕ 100ರಿಂದ 120 ಜನನ ಹತ್ಸ್ಕೊಂಡು ಅವನ ಜೀವದ ಅಂಗನ್ನು ತೊರೆದು ಅವನು ಕೆಲಸ ಮಾಡ್ತಾನೆ. ಒಬ್ಬ ನಿರ್ವಾಹಕ ಅಷ್ಟು ಜನಕ್ಕೂ ಟಿಕೆಟ್ ಕೊಟ್ಟು ಚಿಲ್ಲರೆ ಕೊಟ್ಟೊತ್ತಿಗೆ ಅವನ ಉಸಿರು ಕೆಳಗ ಮೇಲೆ ಆಗಿರುತ್ತೆ. ಅದ್ರ ಕಷ್ಟ ನಿಮಗೇನ್ರಿ ಗೊತ್ತು? ಹೆಂಗ್ರಿ ನೀವು ಹೇಳಿದ್ರಿ ನಾವು ಅರಿಯಸ್ ಬಿಟ್ಕೊಡ್ತೀವಿ ಅಂತ? ನೀವ್ಯಾರ್ರಿ ಅದನ್ನು ಬಿಟ್ಕೊಡೋ ಕೈ ಹೇಳೋದಕ್ಕೆ? ನೀವು ನಮ್ಮ ನೌಕರರ? ನಿಮಗೆ ಅದರ ನೋವು ಗೊತ್ತಿದೆಯಾ ನಿಮಗೆ? ಯಾಕ್ರಿ ಬಿಟ್ಕೊಡ್ತೀರಾ? ದುಡ್ದಿಲ್ವಾ ಅವರೆಲ್ಲ? ನಾವು ದುಡ್ದಿದ್ದನ್ನು ಬಿಟ್ಕೊಡ್ತೀವಿ ಅಂತ ಹೇಳೋದಕ್ಕೆ ನೀವ್ಯಾರ್ರಿ? ಯಾಕೆ ಬಿಟ್ಕೊಡ್ಬೇಕು? ನೀ ಕೊಡ್ತೀಯಾ? ನಿನ್ನ ಜೋಬಿಂದ ಕೊಡ್ತೀಯಾ? ಹೇಳ್ರಿ. ದುಡ್ದಿದ್ದೀವಿ, ಸರ್ಕಾರಕ್ಕೆ ಕೇಳ್ತಿದ್ದೀವಿ, ಬಿಟ್ಕೊಡ್ತೀವಿ ಅಂತ ಹೇಳಕ್ಕೆ ನೀವ್ಯಾರು? ಅದು ಹೆಂಗೆ ಬಿಟ್ಕೊಡ್ತೀರಾ? ದುಡ್ದಿಲ್ವಾ ನಮ್ಮ ನೌಕರರು? ಶಕ್ತಿ ಯೋಜನೆಯನ್ನು ಸಕ್ಸಸ್ ಮಾಡಿಕೊಟ್ಟಿಲ್ವಾ? ಅದರಲ್ಲಿ ಎಷ್ಟು ಹೈರಾಣಾಗಿದ್ದಾರೆ ನಿಮಗೆ ಗೊತ್ತಾ? ಅದು ನೀವು ನಮ್ಮ ಸಂಸ್ಥೆಯವರ, ನಮ್ಮ ಕಷ್ಟ ನಿಮಗೆ ಅರ್ಥ ಆಗುತ್ತಾ? ಯಾಕ್ರಿ ಎಲ್ಲಿಂದಲೋ ಬಂದು ನಮ್ಮ ನೌಕರರ ಜೀವನ ಹಾಳು ಮಾಡ್ತೀರಾ? ಏನಕ್ಕೋಸ್ಕರ ಇದನ್ನು ಅಗ್ರಿಮೆಂಟ್ ಮಾಡಿಸ್ತಾ ಇದ್ದೀರಾ? ಹೌದು, ನಮ್ಮ ಸಂಸ್ಥೆನ ಕಾರ್ಮಿಕ ಇಲಾಖೆಗೆ ಯಾಕೆ ಸೇರಿಸ್ಬೇಕು?
ಯಾಕ್ರಿ ಸೇರಿಸ್ಬೇಕು? ಇಲ್ಲಿ ಯಾರಿದ್ದಾರೆ ಕಾರ್ಮಿಕರು? ಇಲ್ಲಿ ಏನು ಪ್ರಾಡಕ್ಟ್ ಆಗುತ್ತೆ KSRTCಯಲ್ಲಿ? ಹೊಸ ಬಸ್ನ ತಯಾರಿಸ್ತಾರಾ ಅಥವಾ ಹೊಸ ಬಿಡಿಭಾಗಗಳನ್ನು ತಯಾರಿಸ್ತಾರೆ? ಏನಕ್ಕೆ ನೀವು ನಮ್ಮನ್ನು ಕಾರ್ಮಿಕರು ಅಂತಿದ್ದೀರಾ? ಯಾಕೆ ಕಾರ್ಮಿಕರ ಇಲಾಖೆಗೆ ಇದನ್ನು ಸೇರಿಸ್ಬೇಕು ಈ ಸಂಸ್ಥೆನ? ಸರ್ಕಾರದ ನೋಟಿಫಿಕೇಶನ್ ಮೇಲೆ ಆಯ್ಕೆಯಾಗಿರ್ತಕ್ಕಂಥ ನೌಕರರು ಇವರೆಲ್ಲ. ಇದು ಸರ್ಕಾರದ ಸಂಸ್ಥೆ, ಯಾವ ಖಾಸಗಿ ಸಂಸ್ಥೆ ಅಲ್ಲ, ಇದು ಸರ್ಕಾರದ ಸಂಸ್ಥೆ. ದುಡ್ದಿದ್ದಾರೆ, ಕೇಳ್ತಾರೆ. ಅವ್ರಿಗೆ ಸರ್ಕಾರದ ನೋಟಿಫಿಕೇಶನ್ ಬಂದಮೇಲೆ, ನೋಟಿಫಿಕೇಶನ್ ಆಯ್ಕೆ ಆದಮೇಲೆ ಅವರಿಗೆ ಆಯ್ಕೆಯ ಶ್ರೇಣಿ ಬೇಡವಾ? ಶ್ರೇಣಿನೇ ಬೇಡವೇನ್ರಿ ಅವ್ರಿಗೆ? ಕೊಟ್ಟಷ್ಟು ತಗೊಂಡು ಹೋಗ್ಬೇಕಾ? ಅಲ್ಲೆಲ್ಲಾದ್ರೂ ಕೂಲಿ ಕಾರ್ಮಿಕರು ಇದ್ರೆ ಹೋಗಿ ಅಲ್ಲಿ ಮಾಡಿ ನಿಮ್ಮ ಹೋರಾಟನ. ಭಾಸ್ಕರಮ್ಮ ಮತ್ತೆ ಇನ್ನೊಂದು ಯಾವುದು ಅದು ಹಟ್ಟಿ ಚಿನ್ನದ ಗಣಿ ಅಲ್ಲಿದೆ, ಹೋಗ್ರಿ ಅಲ್ಲೆಲ್ಲ ಏನೇನಾಗಿದೆ ನಿಮ್ದೆಲ್ಲ ಗೊತ್ತಿದೆ. ಇಲ್ಲಿ ಬಂದು ಈಗ ಇದನ್ನು ಹೊಲಸೆಬ್ಸ್ತೀರಿ ಯಾಕೆ? ಈ ಥರದ ನಾಟಕಗಳು ಮಾಡಬೇಡಿ ನೀವೆಲ್ಲ. ಭಾಳ ಕಷ್ಟಪಟ್ಟು ದುಡಿತಾರೆ ನಮ್ಮ ನೌಕರರು, ಇದನ್ನು ಹಾಳು ಮಾಡಬೇಡಿ. ಯಾಕೆ ಬಿಟ್ಕೊಡ್ಬೇಕು? ಅರಿಯಸ್ನ ಯಾಕ್ರಿ ಬಿಟ್ಕೊಡ್ತೀರಾ? ನೀನು ನಿನ್ನ ಯೂನಿಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಅರಿಯಸ್ನ ಬಿಡಿಸ್ಕೊಡ್ತೀಯ. ಮತ್ತೆ ನಾಳೆ ಸ್ಟ್ರೈಕ್ ಅಂತ ಕರಿತೀಯ. ಸ್ಟ್ರೈಕಿಗೆ ಬಂದಾಗ ತೊಂದರೆ ಆದ್ರಾಗ ಅಲ್ಲ ಅವನೇ ಅನುಭವಿಸ್ಬೇಕು. ನೀ ಏನಾರ ಕೊಡ್ತೀಯ? ಅರಿಯಸ್ ಬಿಡಿಸ್ಕೊಡಿಸ್ದಾನ? ಯಾಕೆ ಬಿಡಿಸ್ತೀಯ? ಸಂಧಾನ ಮಾಡೋದು ಹಿಂಗ ನಿಮಗೆ ತಿಳಿದಂಗ ನಿಮ್ಮ ಸಂಘಟನೆ ಉಳಿಸ್ಕೊಳ್ಳೋದಕ್ಕೋಸ್ಕರನ? ದುಡಿದಿರೋದನ್ನ ಕೊಡಿಸ್ಬೇಕು, ನ್ಯಾಯಯುತವಾಗಿ ಹೋರಾಟ ಮಾಡಿದ್ದನ್ನ ಕೊಡಿಸಿ. ಇಲ್ಲಿ ಯಾರು ಕಾರ್ಮಿಕರಿಲ್ಲ, ಇಲ್ಲಿ ಯಾವುದು ಪ್ರಾಡಕ್ಟ್ ಆಗಲ್ಲ. ವೇತನ ಶ್ರೇಣಿ ಏನಾದರೂ ನೋಡೋದು ಬೇಡವಾ ನೀವು? 40-45% ಡಿಫ್ರೆನ್ಸ್ ಇದೆ ರಾಜ್ಯ ಸರ್ಕಾರಿ ನೌಕರಿಗೂ ನಮಗೂ. ಅದ್ರ ಶ್ರೇಣಿನಾದ್ರೂ ನೋಡೋದು ಬೇಡವಾ ನೀವು? ಯಾಕ್ರಿ ಅಗ್ರಿಮೆಂಟ್ ಮಾಡಿಸ್ತೀರಾ? ಆಯೋಗದಿಂದ ಸಂಬಳ ಕೊಟ್ರೆ ಅವ್ರಿಗೇನು ಲಾಸ್ ಆಗುತ್ತಾ? ಯಾಕೆ ಕೊಡಿಸ್ಬಾರ್ದು ನೀವು? ಯಾಕೆ ಹೋರಾಟ ಮಾಡಬಾರ್ದು ಅದ್ರ ಸಲುವಾಗಿ? ಅಗ್ರಿಮೆಂಟೇ ಅಂತ ಯಾಕೆ ಹೋರಾಟ ಮಾಡ್ತಿದ್ದೀರಾ? ಇವ್ರು ಯಾರು ಸರ್ಕಾರದ ನೋಟಿಫಿಕೇಶನ್ ಮೇಲೆ ಸೆಲೆಕ್ಷನ್ ಆಗಿಲ್ವಾ? ಯಾಕೆ ಅನ್ಯಾಯ ಮಾಡ್ತೀರಾ? ಏನಕ್ಕೋಸ್ಕರ ನೀವು ಇಲ್ಲಿ ಅನ್ಯಾಯ ಮಾಡ್ತೀರಾ ನೀವು? ನಮ್ಮಲ್ಲಿ ಯಾರು ಈ ಸಂಸ್ಥೆ ಬಗ್ಗೆ ಗೊತ್ತಿರೋರು ಯಾರು ಲೀಡರ್ ಇಲ್ವಾ ಅನ್ಕೊಂಡಿದ್ದೀರಾ? ಇವ್ರು ನಾಯಕರಲ್ವಾ ಇವರೆಲ್ಲರೂ? ಅವ್ರಿಗೆ ಗೊತ್ತಿಲ್ವಾ? ನೀವು ಯಾಕೆ ಬಂದು ಇದಕ್ಕೆ ತೊಂದರೆ ಮಾಡ್ತೀರಾ? ರಾಜ್ಯ ಸರ್ಕಾರಿ ನೌಕರರ ಸರಿಸಮಾನ ವೇತನ ಕೇಳ್ತಾ ಇದ್ದಾರೆ, ಅದನ್ನ ಯಾಕೆ ಕೊಡಿಸಬಾರದು ನೀವು? ಬಿಡ್ರಿ, ಅವನು SLC ಮೇಲೆ ಹೆಂಗ್ SLC ಮೇಲೆ ಸೆಲೆಕ್ಷನ್ ಆಗಿದ್ರೆ ಆ ಸಂಬಳ ಸರ್ಕಾರದ ಇದರಲ್ಲಿ ಏನಿದೆ ಅದನ್ನ ಕೊಡ್ತಾರೆ. ಅವನ ಸರ್ವಿಸ್ ಮೇಲೆ PUC ಮೇಲೆ ಆದ್ಮೇಲೆ PUC ಕೊಡ್ತಾರೆ. ಡಿಗ್ರಿ ಮೇಲೆ ಆದವನಿಗೆ ಡಿಗ್ರಿ ಪೇಮೆಂಟ್ ಏನಿರುತ್ತೆ ಅದನ್ನ ಕೊಡ್ತಾರೆ. ವೇತನ ಆಯೋಗದಿಂದ ಯಾಕೆ ತಗೋಬಾರ್ದು? ಸರಿಸಮಾನ ವೇತನ ಯಾಕೆ ಕೊಡಿಸಬಾರ್ದು ನೀವು? ಅದಕ್ಕೆ ಯಾಕೆ ಹೋರಾಡಲ್ಲ ನೀವು? ನಿಮಗೆ ಲಾಭ ಆಗಲ್ವಾ? ಅಥವಾ ವೇತನ ಶ್ರೇಣಿ ತಗೊಳೋದ್ರಿಂದ ಏನಾರ ಅನ್ಯಾಯ ಆಗುತ್ತಾ? ಹೇಳ್ತಿರಲ್ಲ ನೀವು, ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಅದನ್ನು ತಗೊಂಡರು ಬೇಡ ಅಂತ ಹೇಳ್ತಿದಾರಂತ. ಯಾರು ಹೇಳಿದ್ರು? ಅದನ್ನೇನಾದ್ರೂ ಇದನ್ನು ಹೊರಡಿಸಿದಾರ ಅವರು ನಮಗೆ ಬೇಡ ಅಂತೇಳಿ? ಇಲ್ಲಿ ನಾವು ಬೇಕು ಅಂತ ಕೇಳ್ತಾ ಇದೀವಲ್ರಿ, ಕೊಡಿಸಿ. ಯಾಕೆ ಕೊಡಿಸಲ್ಲ ನೀವು? ಕೊಡಿಸಿಲ್ಲ ಅಂದ್ರೆ ಹೋಗಿ ನೀವು. ನಮ್ಮಲ್ಲಿ ಬಹಳ ಜನ ಲೀಡರ್ ಇದ್ದಾರೆ, ತಗೊಳ್ತಾರೆ, ಹೋರಾಡ್ತಾರೆ. ಅವ್ರಿಗೆ ಗೊತ್ತಿದೆ ಇದ್ರ ಸಂಕಟ, ಈ ಸಂಸ್ಥೆಯ ಸಂಕಟ ಏನಿದೆ, ಇಲ್ಲಿ ಎಷ್ಟು ಕಷ್ಟ ಇದೆ ಅಂತ. ಒಂದು ಒಳ್ಳೆ ಸಂಬಳ ಕೊಡಿಸ್ರಿ ನೀವು. ನಾವು ನಮ್ಮ ನಾಯಕತ್ವದಾಗ ಇಂಥದ್ದು ಯಾಕೆ ಮಾಡ್ತೀರಾ? ಒಳ ಒಪ್ಪಂದಗಳನ್ನು ಮಾಡ್ಕೊಂಡು ನಾಯಕರು ಅಂತಾರ ನಿಮಗೆಲ್ಲ. ಯಾಕೆ ಅನ್ಯಾಯ ಮಾಡ್ತೀರಾ ಎಲ್ಲರಿಗೂ? ಬಿಡಿ, ನಮ್ಮಲ್ಲಿ ಬೇಕಾದಷ್ಟು ಜನ ನಾಯಕರಿದ್ದಾರೆ, ಹಿರಿಯ ನೌಕರರು, ರಿಟೈರ್ಡ್ ಆದವರು ಇದ್ದಾರೆ. ಇದರ ಅನುಭವ ಇದೆ ಅವರಿಗೆ, ಅವ್ರು ಮಾಡಿಕೊಡ್ತಾರೆ. ಈಗಿರೋ ನಾಯಕರುಗಳು ಎಲ್ಲರೂ ಇದ್ರ ಬಗ್ಗೆ ಅನುಭವ ಇದೆ. ಚಾಲಕಂದು ಎಷ್ಟು ಕಷ್ಟ, ನಿರ್ವಾಹಕಂದು ಎಷ್ಟು ಕಷ್ಟ, ಮೆಕ್ಯಾನಿಕ್ದು ಎಷ್ಟು ಕಷ್ಟ, ಇದು ನಿಮ್ಗೇನು ಗೊತ್ತು? ಯಾಕೆ ಅಡ್ಡ ಹಾಕ್ತೀರಾ?
ಏನಕ್ಕೆ ಮಾಡ್ತಿದ್ದೀರಾ ಇದನ್ನ? ಅಲ್ಲಿ 38 ತಿಂಗಳ ಅರಿಯಸ್ಸಲ್ಲಿ ಅಲ್ಲಿ 12 ತಿಂಗಳು ಬಿಡ್ಬೇಕಂತೆ, ಇಲ್ಲಿ 1/4/25 ಅಂತ, ಇಲ್ಲಿ 15 ತಿಂಗಳು ಬಿಡು. ಏನಕ್ಕೆ? ನಮ್ಮ ಸಂಸ್ಥೆ ಇರೋದು ಲಾಭಕ್ಕಲ್ಲ, ಬರೀ ಹೇಳ್ಕೊಳಕ್ಕಲ್ಲ. ಅದು ಅಲ್ಲಿ ದುಡಿಯೋನಿಗೆ ಅನುಕೂಲನೂ ಆಗಬೇಕು, ಅಂಥದ್ದಾಗಬೇಕು. ಹಿಂದೆಲ್ಲ 40%, 50%, 45% ಕೇಳ್ತಿದ್ರಿ, ಈಗ ಕೇಳಿರೋದೇ 25. ಅದಕ್ಕಿಂತ ಕಡಿಮೆಗೆ ನೀವು ಒಳ ಒಪ್ಪಂದ ಮಾಡ್ಕೊಂತೀರಂದ್ರೆ ಯಾಕೆ ಬೇಕು? ನೀವು ಯಾಕೆ ಬರ್ತೀರಾ ನಮ್ಮ ಸಂಸ್ಥೆಗೆ? ಮಂಜುನಾಥ್ ಅವರೇ, ಟೇಬಲ್ ಮೇಲೆ ಕುಂತು ಬರ್ದಂಗಲ್ಲ ಇದು. 100-120 ಜನನ ಹಚ್ಕೊಂಡು ಅವನ ಕಣ್ಣ ಎಣ್ಣೆ ಹಾಕೊಂಡು ಅವ್ರ ಜಾಗಕ್ಕೆ ಬಿಟ್ಟು ಬರ್ತಾನೆ. ಅವನ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ಅವನಿಗೆ ಎಷ್ಟು ಅವನ ಕೆಲಸಕ್ಕೆ ತಕ್ಕ ಪ್ರತಿಫಲ ಅದನ್ನು ಕೊಡಿಸಿ, ಅದನ್ನ ಮಾಡಿ. ನಿಮಗೆ ತಿಳಿದಂಥದ್ದನ್ನು ಮಾಡಬೇಡಿ, ಒಳ ಒಪ್ಪಂದಗಳನ್ನ ಇವನ್ನೆಲ್ಲ ಮಾಡಿ ಅನ್ಯಾಯ ಮಾಡಬೇಡಿ ಕಾರ್ಮಿಕರಿಗೆ. ನೌಕರರಿಗೆ ಈ ಥರದ ಅನ್ಯಾಯ ಮಾಡಬೇಡಿ. ಇನ್ನು ಪಿ ಎಫ್ ಟ್ರಸ್ಟ್ ಅಂತ ಮಾಡ್ಕೊಂಡ್ಬಿಡೋದು, ಎಲ್ಲಿ ಬೇಕಲ್ಲಿ ಫ್ರೀ ಆಗಿ ಹೋಗಂಗೆ ಮಾಡ್ಕೊಂಡ್ಬಿಡೋದು, ಅಲ್ಲೆಲ್ಲ ಹೋಗಿ ತರಲೆಗಳು ಮಾಡೋದು, ಇವೆಲ್ಲ ಯಾಕ್ರಿ ಮಾಡ್ತೀರಾ? ಪೆನ್ಷನ್ ಕೊಡಿಸಿ, ಹೋರಾಡಿ, ಬನ್ನಿ, ಒಳ್ಳೆ ನಾಯಕರು ಅಂತ ಹೇಳ್ತೀವಿ ನಾವು. ಪೆನ್ಷನ್ ಮಾಡಿಸಿ ನಮ್ಮ ಯೂನಿಯನ್ಗೆ, ನಮ್ಮ ಸಂಸ್ಥೆಗೆ ಟ್ರಸ್ಟ್ ಮಾಡ್ಕೊಂಡು ಅವ್ರಿಗೆ ಬೇಕಾದಾಗ ಅವರಿಗೆಲ್ಲ ಫ್ರೀ ಬಿಟ್ಟು ಅವ್ರ ಜುಟ್ಟುಗಳು ನಿಮ್ಮ ಕೈಗೆ ಹಿಡ್ಕೊಂಡು ನೀವು ಇಲ್ಲಿ ಆಟ ಆಡ್ತೀರಾ? ನಾವಿಲ್ಲಿ ಸಾಯ್ತೀವಿ. ನಿಮ್ಗೆ ಅರ್ಥ ಆಗಲ್ವಾ? ಯಾಕೆ ಇದನ್ನ ಮಾಡ್ತೀರಾ? ಮತ್ತೆ ಇನ್ನೂ ಒಂದು ಏನು ಮಾಡೋದಪ್ಪ ಅಂದರೆ, ಬೇರೆ ಯಾವ ಲೀಡ್ರು ಬೆಳಿಬಾರ್ದು, ಅವನು ಯಾವುದು ಟಿವಿಯಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಬರಬಾರ್ದು. ಆ ಥರ ನೋಡ್ಕೊಳ್ತೀರಾ? ಏನಿದು? ಸಂಸ್ಥೆಯ ನಾಯಕರು ಯಾರು ಬೆಳಿಬಾರ್ದು, ನೀವು ಹೊರಗಿನರೇ ಬಂದು ಮಾಡ್ಬೇಕಿದನ್ನ. ಏನಕ್ಕೆ ಮಾಡ್ತೀರಾ ಇದನ್ನ? ನಮ್ಮನ್ನ ಆಳಕ್ಕೆ ಯಾಕೆ ಬರ್ತೀರಾ ನೀವು? ನಮ್ಮನ್ನ ಆಳಬೇಡಿ. ಆಮೇಲೆ ಬೇಕಾದಷ್ಟು ಜನ ಲೀಡರ್ ಇದ್ದಾರೆ, ಆಳ್ತಾರೆ, ಅವ್ರಿಗೆ ಗೊತ್ತಿದೆ ಇದ್ರ ಕಷ್ಟ, ಅವ್ರು ಮಾಡಿಸ್ಕೊಡ್ತಾರೆ. ಒಳ್ಳೆಯ ವೇತನ ಕೊಡಿಸೋದಾದ್ರೆ ಬನ್ನಿ, ಇಲ್ಲ ಅಂದ್ರೆ ನಮ್ಮ ನಾಯಕರುಗಳು ಅದಾರೆ, ನಮ್ಮ ಸಂಸ್ಥೆಯಲ್ಲಿ ಅನುಭವ ಉಳ್ಳವರಿದ್ದಾರೆ, ರಿಟೈರ್ಡ್ ಆದರಿದ್ದಾರೆ, ಅಲ್ಲಿ ನೌಕರರು ಇದ್ದಾರೆ, ಸಂಸ್ಥೆ ಬಗ್ಗೆ ತಿಳ್ಕೊಂಡಿರೋರು. ಒಬ್ಬರಾದ್ರೂ ಇನ್ಕ್ರಿಮೆಂಟ್ ಬಗ್ಗೆ ಮಾತಾಡ್ತಿದ್ದೀರೇನ್ರಿ? ಡ್ರೈವರ್, ಕಂಡಕ್ಟರ್ ಅವರೆಲ್ಲ ಬರೀ ಕೂಲಿ ಮಾಡೋಕ್ಕೆ ಬಂದಾರ? ಇದೇ 250-300 ರೂಪಾಯಿದಲ್ಲೇ ಸಾಯ್ಬೇಕಾ? ಅದ್ರ ಬಗ್ಗೆ ಯಾರಾದ್ರೂ ಮಾತಾಡ್ತಿದ್ದೀರಾ? ವಾಷಿಂಗ್ ಬಿಲ್ 35 ರೂಪಾಯಿ ಅಂತ, ತಿಂಗಳಿಗೆ 3 ಸೋಪ್ ಅಂತೆ. ಹೆಂಗ್ರಿ ಇದು? 742 ರೂಪಾಯಿ 2 ಜೊತೆ ಬಟ್ಟೆಗಂತ. ಹೊಲಿಯಕ್ಕೆ 350 ರೂಪಾಯಿ, 1000 ರೂಪಾಯಿ ಒಂದು ಜೊತೆ ಹೊಲಿತಾರೆ ಈಗ. ಅದಕ್ಕೆ ನೀರಾದ್ರೂ ಕೊಡ್ಸೋದು ಬೇಡವ ನೀವು? ಏನಕ್ಕೆ ಬರ್ತೀರಾ? ಯಾಕೆ ನೀವು ಇಲ್ಲಿ ಬಂದು ಆಳಕ್ಕೆ ಹೋಗ್ತೀರಾ? ಹೋಗಿ ನಮ್ಮ ಲೀಡರ್ ಅದಾರೆ, ಬೇಕಾದಷ್ಟು ಜನ ಆಳ್ತಾರೆ ಇಲ್ಲಿ. ನಮ್ಮ ನೌಕರರು ಇದ್ದಾರೆ, ಇದ್ರ ಕಷ್ಟ ಅವ್ರಿಗೆ ಗೊತ್ತಿದ್ದಾರೆ ಇದ್ದಾರೆ, ಅವ್ರು ಕೇಳ್ತಾರೆ. ದಯವಿಟ್ಟು ನಮ್ಮ ನೌಕರರಲ್ಲಿ ವಿನಂತಿ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಂತ ಹೋರಾಟಕ್ಕೆ ಬೆಂಬಲ ಕೊಡಿ. ಈ ಒಳ ಒಪ್ಪಂದಗಳನ್ನು ಮಾಡ್ಕೊಂಡು ನಿಮ್ಮ ಸಂಬಳನೇ ಕಡಿತ ಮಾಡಿ, ನಿಮಗೆ ಬರೋ ಹಿಂಬಾಕಿಯನ್ನು ಕಡಿಮೆ ಮಾಡಿ, ಮತ್ತೆ ಮುಂದೆ ಮುಷ್ಕರ ಅಂತ ಹೋಗಿ ಅದಕ್ಕೆ ಪನಿಷ್ಮೆಂಟ್ ಅಂತ ಅನುಭವಿಸಿ ಸಾಯೋರು ನಾವೇ ನೌಕರರು. ದಯವಿಟ್ಟು ಇದ್ರ ಬಗ್ಗೆ ಎಲ್ಲರೂ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರ ತಗೊಳ್ಳಿ. ಒಳ್ಳೆ ನಿರ್ಧಾರ ತಗೊಂಡು ನಮ್ಮ ಎಂಪ್ಲಾಯಿಗೆ ಒಳ್ಳೆ ಆಗೋದಂಥದನ್ನು ಮಾಡಿ ಅಂತೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ.